ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ನಿನ್ನೆ ಅಷ್ಟೇ ದಿಲೀಪ್ ರಾಜ್, ನಮ್ಮ ಸ್ಯಾಂಡಲ್ವುಡ್ ನಟರು ಹೃದಯಾಘಾತದಿಂದ ತೀರ್ಕೊಂಡಿರೋ ನ್ಯೂಸ್ ನೀವೆಲ್ಲ ಕೇಳಿರ್ತೀರ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ರಾಕೇಶ್ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳು ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರುವಂತಹ ಅನೇಕ ಪ್ರಕರಣಗಳನ್ನ ನೀವು ಮೀಡಿಯಾದಲ್ಲಿ ನೋಡೇ ಇರ್ತೀರ. ಆದರೆ ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿ ನನಗೆ ಅತಿ ಹೆಚ್ಚು ಆತಂಕ ತರ್ತಾ ಇರೋ ವಿಷಯ ಏನಂದರೆ, ಯುವ ಜನರಲ್ಲಿ ಈ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರೋದು. ಹಿಂದೆಲ್ಲ ನಾವು ಹಾರ್ಟ್ ಅಟ್ಯಾಕ್ ಅಂದರೆ ಕೇವಲ ವಯಸ್ಸಾದವ್ರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ 20, 30, 40 ಹರೆಯದ ಯುವಕರಿಗೂ ತೀವ್ರವಾದ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಜೀವ ಕಳ್ಕೊಳ್ತಾ ಇರೋ ಅನೇಕ ಪ್ರಕರಣಗಳನ್ನ ನಾವು ದಿನನಿತ್ಯ ಹಾಸ್ಪಿಟಲಲ್ಲಿ ನೋಡ್ತಾನೆ ಇರ್ತೀವಿ. ಎಷ್ಟೋ ಜನ ಯುವಕರು, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಫಿಟ್ ಆಗಿದ್ದೀನಿ ಮತ್ತು ನಾನೇನು ದಪ್ಪ ಇಲ್ಲ, ಹಾಗಾಗಿ ನನಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ದುರದೃಷ್ಟವಶಾತ್ ಇದು ಸುಳ್ಳು. ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋವರೆಗೂ ಅವ್ರಿಗೆ ಒಳಗಡೆ ಸಮಸ್ಯೆ ಇತ್ತು ಅನ್ನೋದೇ ತಿಳಿದಿರೋದಿಲ್ಲ. ಈ ದೃಷ್ಟಿಯಿಂದ ಜನರಿಗೆ ಎಜುಕೇಷನ್ಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯುವಕರಲ್ಲಿ ಈ ಸಮಸ್ಯೆ ಹೆಚ್ಚಾಗೋಕ್ಕೆ ಏನು ಕಾರಣ ಅಂತ ನೋಡೋದಾದರೆ, ಧೂಮಪಾನ ಮಾಡೋದು ಮತ್ತು ಅತಿಯಾದ ಒತ್ತಡ ಮತ್ತು ನಿದ್ದೆ ಇಲ್ಲದೆ ಇರೋದು, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಡಯಾಬಿಟಿಸ್, BP, ಕೊಲೆಸ್ಟ್ರಾಲಲ್ಲಿ ಏರ್ಪೇರಾಗೋದು ಮತ್ತು ಬೊಜ್ಜುತನ, ಕೆಲವೊಂದು ಸರಿ ವಂಶವಾಹಿಯಾಗಿ ಕೆಲವೊಂದು ಕಾರಣಗಳಿರ್ತದೆ, ಮತ್ತು ಫಿಸಿಕಲ್ ಇನ್ಆಕ್ಟಿವಿಟಿ, ದೈಹಿಕ ಶ್ರಮವಿಲ್ಲದೆ ಇರುವಂತಹ ಜೀವನ ಶೈಲಿ, ಇವೆಲ್ಲದರ ಮಿಶ್ರಣದಿಂದ ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ಧೂಮಪಾನ ಮತ್ತು ವೇಪಿಂಗ್ ಮತ್ತು ಡ್ರಗ್ ಅಬ್ಯೂಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ತಾ ಇದೆ. ಇದು ರಕ್ತನಾಳಗಳನ್ನ ಹಾನಿ ಮಾಡಿ ರಕ್ತ ಹೆಪ್ಪುಕಟ್ಟೋ ಹಾಗೆ ಮಾಡುತ್ತೆ. ಮತ್ತು ಅತಿಯಾದ ಮಾನಸಿಕ ಒತ್ತಡ, ನಿರಂತರವಾದ ಸ್ಟ್ರೆಸ್ಸು, ಆತಂಕ, ಅತಿಯಾದ ಕೆಲಸ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದು ಮತ್ತು ಸರಿಯಾದ ನಿದ್ರೆ ಇಲ್ಲದೆ ಇರೋದು, ಇದು ಶರೀರದಲ್ಲಿ ಸ್ಟ್ರೆಸ್ ಹಾರ್ಮೋನ್ನ ಜಾಸ್ತಿ ಮಾಡಿ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಯುವಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಶುಗರು, BP ಕಾಣಿಸ್ಕೊಳ್ತಾ ಇರೋದನ್ನು ನೋಡ್ತೀವಿ. ಎಷ್ಟೋ ಜನ ನಾನು ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಮಾತ್ರೆ ಅಂತ ಈ BP, ಶುಗರ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಹಾರ್ಟಿನ ಮೇಲೆ ಅಫೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಜೆನೆಟಿಕ್ ಅಂಶಗಳು ಅಂದರೆ ಅನುವಂಶೀಯವಾಗಿ ಸಹ ಅನೇಕ ತೊಂದರೆಗಳಿರುತ್ತೆ, ಅದು ಸಹ ಹಾರ್ಟ್ಗೆ ಅಫೆಕ್ಟ್ ಮಾಡುತ್ತೆ. ಅದರಲ್ಲೂ ಭಾರತೀಯರಲ್ಲಿ ಈ ವಂಶವಾಹಿ ಕಾರಣಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಎಷ್ಟೋ ಜನ ಒಂದು ಲಿಪಿಡ್ ಪ್ರೊಫೈಲ್ ಮಾಡಿ ನನ್ನ ಕೊಲೆಸ್ಟ್ರಾಲ್ ಚೆನ್ನಾಗಿದೆ ಅಂತ ಅನ್ಕೋತಾರೆ. ಕೆಲವೊಮ್ಮೆ ಅನುವಂಶೀಯವಾಗಿ ಏನಾದರೂ ನಿಮಗೆ ತೊಂದರೆ ಇದೆಯಾ ಅಂತ ನೋಡೋದಕ್ಕೆ ಕೆಲವೊಂದು ಸ್ಪೆಷಲ್ ಟೆಸ್ಟ್, ಲೈಪೋಪ್ರೋಟೀನ್ ಎ, ಅಪೋಲೈಪೋಪ್ರೋಟೀನ್ B, HSCRP ಅಂತ ಸ್ಪೆಷಲ್ ಟೆಸ್ಟ್ನ ಕೆಲವೊಮ್ಮೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಜಂಕ್ ಫುಡ್ಸ್ ತಿನ್ನೋದು ಮತ್ತು ಸಕ್ಕರೆ ಅಂಶ ಇರುವಂಥ ಪಾನೀಯಗಳನ್ನ ಸೇವಿಸೋದು ಮತ್ತು ಈ ಪ್ರೊಸೆಸ್ ಫುಡ್ನ ಅತಿಯಾಗಿ ತಿನ್ನೋದು, ಮದ್ಯಪಾನ, ಧೂಮ್ರಪಾನನ ಅತಿಯಾಗಿ ಮಾಡೋದು, ಇವೆಲ್ಲವೂ ಸಹ ಹಾರ್ಟಿಗೆ